ಪಾಲಿಶ್ ಮಾಡ್ತೀರಾ ಸರ್ ಶೂಸು? ಸಂಜೆ ಎಷ್ಟೊತ್ತು ಗಂಟೆ ಇರ್ತೀರಾ ಸರ್ ನೀವು? 6 ಗಂಟೆಗೆ. 6 ಗಂಟೆ. ಬೆಳಗ್ಗೆ ಹೊತ್ತು ಸ್ವಲ್ಪ ಲೇಟಾಗಿ ಹೋಗ್ತೀವಿ. ಎಲ್ಲಿ ಸರ್ ಮನೆ? ನಾಗವಾರದಲ್ಲಿ ಮನೆ ಮಾಡಿದ್ದೀರಾ? ಅಲ್ಲಿ ಬಾಡಿಗೆ ಮನೆ. ಹೆಂಗೆ ಸರ್ ವ್ಯಾಪಾರ ಆಗುತ್ತಾ ಇಲ್ಲಿ? ಒಂದೊಂದು ದಿನ ಆಗುತ್ತದೆ, ಒಂದೊಂದು ದಿನ ಆಗೋಲ್ಲ ಸರ್. ಏನು ಹೇಳಕ್ಕೆ ಅಂದರೆ ಎಷ್ಟು ವರ್ಷದಿಂದ ಕೆಲಸ ಮಾಡ್ತೀರಾ ಸರ್ ಈ ಕೆಲಸ ನೀವು? ನಾನು ಕಡಿಮೆ ಅಂದ್ರೆ ಒಂದು 10 ವಯಸ್ಸಿಂದ ಮಾಡ್ತೇವೆ. ನೀವು ಸಣ್ಣ ಹುಡುಗರು 10 ವರ್ಷದಲ್ಲಿ ಇದ್ಬೇಕಾದ್ರೆ ಶುರು ಮಾಡಿದ್ದು? ನಾವು ಓದಲಿಲ್ಲ, ಎಜುಕೇಷನ್ ಮಾಡಿಲ್ಲ. ಹಾಂ, ಅದೇ ಬಂತು. ಮಕ್ಕಳು ಏನು ಮಾಡ್ತಾರೆ ಸರ್? ಓದೋರು ಸರ್, ಎಲ್ಲ ಯಾರು ಗೌರ್ಮೆಂಟಲ್ಲಿಲ್ಲ, ಪ್ರೈವೇಟ್ ಕೆಲಸದಲ್ಲೇ ಇದೆ. ಹಾಂ, ಎಷ್ಟು ಸರ್ ಏಜ್ ಈಗ ನಿಮಗೆ? ನನ್ನ ಲೆಕ್ಕ ಪ್ರಕಾರ 60 ಆಗೋಯ್ತು. ನಾನು ದುಡಿಯೋದು, ನನ್ನ ಮಿಸ್ಸಸ್, ನನ್ನ ಸಿಸ್ಟರ್ ಒಂದು ಬಿದ್ದಾನೆ. ಸ್ವಲ್ಪ ಮೆಂಟಲ್. ಯಾರಿಗೆ ಸರ್? ನನ್ನ ತಂಗಿಗೆ ಆಶ್ರಮದಲ್ಲಿ ಬಿಟ್ಟಿದ್ದೀನಿ. ದುಡ್ಡು ಕಟ್ಟಬೇಕು. ಒಂದು ಕಡಿಮೆ ಅಂದ್ರೆ ತಿಂಗಳಿಗೆ ನಮ್ಮ ಇದಕ್ಕೆ 3,000 ರೂಪಾಯಿನ ಕಟ್ಟಬೇಕು. ಸ್ವಲ್ಪ ಮನಸ್ಸಿಗೆ ತೊಂದರೆ ಐತೆ. ಮದುವೆ ಮಾಡಿದೆ, ಏನೋ ಸರಿ ಆಗೋಯ್ತು ಅಂತ. ಇನ್ನೂ ಜಾಸ್ತಿ ಆಗೋಯ್ತು. ಜಾಸ್ತಿ ಆಗಿ ಅವನು ಗಂಡನೂ ತಿರ್ಕೊಂಡ್ಬಿಟ್ಟು. ಅವ್ರಿಗೆ ಮಕ್ಕಳು ಸರ್? ಮಕ್ಕಳು ಯಾರು ಇಲ್ಲ. ನೀವು ಅವ್ರನ್ನ ನೋಡ್ಕೊಂಬರಕ್ಕೆ ಹೋಗ್ತೀರಾ? ತಿಂಗಳು ಹೋಗ್ತೀನಲ್ವಾ? ತಿಂಗಳ ಹೋಗಿ ಅವ್ರಿಗೆ ಅಲ್ಲಿ ಒಂದು ಸ್ವಲ್ಪ ಏನು ಮೆಡಿಷನ್ ಅದೆಲ್ಲ ಕೊಟ್ಬಿಟ್ಟು. ಹಾಂ, ಅದೇ ನನಗೆ 5,000 ರೂಪಾಯಿ ಬೇಕು. ತಂಗಿನೆಲ್ಲ ಅಂದರೆ ನೀವೇ ನೋಡ್ಕೊಬೇಕಲ್ಲ? ನೋಡ್ಕೋಬೇಕು. ನಾನು ಎದುರುಗಡೆ ತೀರೋದ್ರೆ ಸಾಕು ಅಷ್ಟೇ. ಅದ್ರ ಮೇಲೆ ನಾನು ಹೋದ್ರೆ ಪರವಾಗಿಲ್ಲ. ಅಂದರೆ ಅಷ್ಟು ತನಕ ನಾನು ಮಾಡಬೇಕು. ನಮ್ಮ ಮನೆಯಲ್ಲಿ ಯಾರ ಮೇಲೆ ನನಗೆ ಇಷ್ಟ ಅಲ್ಲ ಸರ್. ತಂಗಿ ಮೇಲೆ ತುಂಬ ಇಷ್ಟ. ಏನನ್ನ ಹಸು ಆದರೆ 5 ರೂಪಾಯಿ ಕೊಡು, 10 ರೂಪಾಯಿ ಕೊಡು, ಅಷ್ಟೇ. ಬೇರೆ ಏನು ಕೇಳೋದು. ತುಂಬ ಬೇಜಾರು ಸರ್ ಈ ಥರ ಆಗಿಬಿಟ್ರೆ. ಅಂದರೆ ನೀವು ಅದು ಮನ್ಸು ನೋಡಿ, ನೀವು ನನ್ನ ಕಣ್ಮುಂದೆ ಅವ್ರು ತಿರೋಗ್ಲಿ ಅಂತ ಇದ್ದೀರಂದರೆ ಅದೊಂದು ಬೇಜಾರು ನನಗೆ. ದೇವರು ಒಳ್ಳೆದು. ನೀವಿಲ್ಲ ಅಂದರೆ ಮತ್ತೆ ಅವ್ರನ್ನ ನೋಡ್ಕೊಳಕ್ಕೆ ಯಾರೂ ಇಲ್ಲ. ಅದು ಸಮಸ್ಯೆ ಇದ್ದಾನೆ. ಅವ್ರ ಮಕ್ಕಳು ಅವ್ರು ನೋಡ್ಕೊಂತಾನೆ, ಯಾರು ನೋಡಲ್ಲ ಸರ್. ತುಂಬ ಕಷ್ಟ ಸರ್ ಇದು. ಒಂಥರ ಮನಸ್ಸಿಗೆ ಹೆಂಗಂದ್ರೆ ಈಗ ನೀವೇ ಒಂದು ತಾಯಿ ಸ್ಥಾನದಲ್ಲಿ ನೋಡ್ತಾ ಇದ್ದೀರಾ ಅವ್ರನ್ನ. ಪ್ರೀತಿ ಅಂದರೆ ನನ್ನ ತಂಗಿನ ಮೇಲೆ ಐತೆ. ಸರಿ ಹೋಗ್ತಾರಾ? ಹೋಗ್ಲಿ. ಇಲ್ಲ ಅಷ್ಟೇ, ಹೋಗ್ಬೇಕು. ಇದೇನು ಸರಿ ಆದ್ರೇನು, ಸರಿ ಆಗಲಿಲ್ಲ. ತುಂಬ ದುಃಖ ಇಟ್ಕೊಂಡಿದ್ದೀರಾ ಮನಸ್ಸಲ್ಲಿ ನೀವು. ಏನು ಮಾಡೋಕ್ಕಾಗ್ತದೆ ದುಃಖ? ಈ ಥರ ಕೆಲಸ ಮಾಡ್ಕೊತ ಕಷ್ಟಪಟ್ಟು ಈ ಕಡೆ ಮನೆ ಕಡೆನೂ ನೋಡ್ಕೊತ ಈ ಕಡೆ ತಂಗಿ ಆರೋಗ್ಯನೂ ನೋಡ್ತಾ ಇದ್ದೀರಾ. ಗ್ರೇಟ್ ಸರ್ ನೀವು. ನಮ್ಮದು ಎಷ್ಟಾಯ್ತು ಸರ್? 20 ರೂಪಾಯಿ. 20 ರೂಪೀಸಾ ಸರ್? ಕಷ್ಟ ಆಯಿತು ನಿಮ್ಮ ಜೀವನ ಅಂತ ಹೇಳಿದ್ರಲ್ಲ, ನಿಮ್ಮ ಶ್ರಮಕ್ಕೆ ಅದು ಫಲ ಅಂದ್ಕೊಳ್ಳಿ. ಸೊ ಇದು ಮಾಡ್ಕೊಳ್ಳಿ ಸರ್. ಸರಳ ಜೀವನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಎಲ್ಲಾ ರೀತಿಯ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.